ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಈಗ ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ವಿಷಯ ಏನು ಅಂತ ಅಂದರೆ ಧನುರ್ಮಾಸದ ಬಗ್ಗೆ. ಧನುರ್ಮಾಸ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಅಂದರೆ ಡಿಸೆಂಬರ್ 16ರಿಂದನೇ ಸ್ಟಾರ್ಟ್ ಆಗುತ್ತೆ. ಧನುರ್ಮಾಸ ಬಂದಿದ ತಕ್ಷಣ ಬೆಳಗ್ಗೆ ಏಳೋದಾಗಲೇ ವಿತೌಟ್ ಅವರ್ ನಾಲೆಜ್ ನಮಗೆ ಬೆಳಗ್ಗೆ ಏಳಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ. ನಾನಿವತ್ತು ಮಾತಾಡ್ತಾ ಇರೋ ವಿಷಯ ಧನುರ್ಮಾಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಹಾಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷತೆಗಳು ಹೇಳ್ತೀನಿ. ಆಲ್ರೆಡಿ ನಾನು ಲಾಸ್ಟ್ ಇಯರ್ ವಿಡಿಯೋನಲ್ಲಿ ಧನುರ್ಮಾಸದ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ. ಧನುರ್ಮಾಸ ಯಾಕೆ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ, ಯಾವುದು ರೀಸನ್ನು, ಎಲ್ಲಾದ್ರೂ ಡೀಟೇಲ್ಸ್ ನಾನು ಅದರಲ್ಲಿ ಕೊಟ್ಟಿದ್ದೀನಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಆ ಲಿಂಕ್ ಹೋಗಿ ದಯವಿಟ್ಟು ಅದು ವಿಡಿಯೋಸ್ ವಾಚ್ ಮಾಡಿ. ಯಾರು ವೀಣಾ ಶ್ರೀಧರ್ಸ್ ಕಿಚನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಡ್ತಾ ಇರೋರಿಗೆ ಒಂದು ದೊಡ್ಡ ಥ್ಯಾಂಕ್ಸ್, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಧನುರ್ಮಾಸ ಅಂತಲೂ ಹೇಳ್ತಾರೆ, ಮಾರ್ಗಶಿರ ಮಾಸ ಅಂತಲೂ ಹೇಳ್ತಾರೆ. ಧನುರ್ ಅಂತ ಅಂದರೆ ಬಿಲ್ಲು. ಸೊ ಧನುರ್ಮಾಸದಿಂದ ನಡೆಯೋ ಈ ಪೂಜೆಗಳನ್ನೆಲ್ಲ ಧನುರ್ ಪೂಜೆ ಅಂತಲೇ ಕರೀತಾರೆ. ಈ ಧನುರ್ಮಾಸಕ್ಕೆ ಎಲ್ಲ ಮಾಸಕ್ಕಿಂತನೂ ಏನು ಇಂಥ ಇಂಪಾರ್ಟೆನ್ಸು, ಇದರಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಈ ಮಾಸದಲ್ಲಿ ನಮಗೆ ಅಮೃತಗಳಿಗೆ ಬೆಳಗ್ಗೆ ಅಮೃತಗಳಿಗೆ ಇರುತ್ತಲ್ಲ, ಅಂದರೆ ಸೂರ್ಯ ಉದಯ ಆಗೋಕ್ಕೆ 1.5 ಗಂಟೆ ಮುಂಚೆ ಆ ಅಮೃತಗಳಿಗೆ, ಆ ಬೆಳಗಿನ ಜಾವ, ಆ ಮಾಸದಲ್ಲಿ ನಾವು ಆ ಟೈಮ್ನಲ್ಲಿ ಎದ್ದು ಪೂಜೆ ಮಾಡಿದ್ರೆ ನಮಗೆ ವರ್ಷ ಪೂರ್ತಿ ಪೂಜೆ ಮಾಡಿರೋಷ್ಟು ಪುಣ್ಯ ಲಭಿಸುತ್ತೆ ಅಂತ ಅಂದ್ಬಿಟ್ಟು ಹಿರಿಯರು ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನಂತ ಅಂದರೆ, ನಮಗೆ ಹೇಗೆ ಬೆಳಗಿನ ಜಾವನೋ ಈ ಮುಹೂರ್ತ ಅಂದರೆ 4ರಿಂದ 6, ಹಾಗೆ ದೇವರುಗಳಿಗೂ ಕೂಡ ಇದು ಬೆಳಗಿನ ಜಾವ. ಒಂದೊಂದು ತಿಂಗಳು, ಒಂದೊಂದು 6 ತಿಂಗಳು, 3 ತಿಂಗಳು ಒಂದೊಂದು ಕಾಲಗಳು, ಅಂದರೆ ಸೂರ್ಯ ಹೇಗೆ ಸಂಚರಿಸ್ತಾನೋ ಹಾಗೆ ಒಂದೊಂದು ಕಾಲ, ದೇವರುಗಳಿಗೂ ಹಾಗೆ ಕಾಲ ಅಂತ ಹೇಳ್ತಾರೆ. ಆದರೆ ಈ ಮಾಸ, ಈ ಧನುರ್ಮಾಸದಲ್ಲಿ ದೇವರುಗಳಿಗೂ ಕೂಡ ಒಂದು ಬೆಳಗಿನ ಜಾವದಲ್ಲಿ ದೇವರು ಎದ್ದಾಗ ನಾವು ಅವ್ರನ್ನ ಸ್ತುತಿಸಿದ್ರೆ ನಿಜವಾಗ್ಲೂ ನಮಗೆ ಪುಣ್ಯ ಲಭಿಸುತ್ತೆ. ನಮಗೆ ಹೇಗೆ ಮೈಂಡ್ ಹೇಗಿರುತ್ತೋ ಹಾಗೆ ದೇವ್ರಿಗೂ ಕೂಡ ನಿರ್ಮಲ ಮನಸ್ಸಿಂದ ಎದ್ದಾಗ ಬೆಳಗ್ಗೆ ಹೊತ್ತು ನಾವು ಒಂದು ಸ್ತುತಿಸಿ, ಹಾಗೆ ಒಂದು ಹಾಡು ಹಾಡಿ, ಒಂದು ಭಜನೆ ಹಾಡಿ ದೇವ್ರನ್ನ ಪೂಜೆ ಮಾಡಿದ್ರೆ ನಾವು ಬೇಡ್ಕೊಂಡಿರೋದೆಲ್ಲ ಆಗತ್ತೆ ಅಂತಲೂ ಕೂಡ ಹಿರಿಯರು ಹೇಳ್ತಾರೆ. ಇದು ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಇದು ಸೂರ್ಯ ಗುರುವಿನ ಸ್ಥಾನಕ್ಕೆ, ಅಂದರೆ ಗುರುಗ್ರಹಕ್ಕೆ ಸಂಚರಿಸೋ ಟೈಮ್ ಅಂತ ಹೇಳ್ತಾರೆ. ಈ ಟೈಮ್ನಲ್ಲಿ ಕೆಲವು ಮಾಡಬಹುದು, ಕೆಲವು ಮಾಡಬಾರ್ದು ಅಂತಲೂ ಹೇಳ್ತಾರೆ. ಅದು ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ಈ ಮಾಸ ಎಷ್ಟು ವಿಶೇಷತೆ ಅಂತ ಅಂದರೆ, ಕೃಷ್ಣ ಅರ್ಜುನಂಗೆ ಗೀತೋಪದೇಶ ಮಾಡಬೇಕಾದ್ರೆ, ಭಗವದ್ಗೀತೆ ಇದು ಮಾಡಬೇಕಾದ್ರೆ, ನನಗೆ ಒಂದೊಂದು ಹೂವು ಆದರೆ ಈ ಹೂವು ಆಗಬೇಕು, ಪ್ರಾಣಿ ಆದರೆ ಈ ಪ್ರಾಣಿ ಆಗಬೇಕು, ಆಮೇಲೆ ಬೇರೆ ಬೇರೆ ನನಗೆ ಈ ಪ್ರಪಂಚದಲ್ಲಿ ಈ ಥರ ನಾನು ಆಗಬೇಕು ಅಂತ ಅಂದ್ಬಿಟ್ಟು ಕೆಲವು ಅಧ್ಯಾಯದಲ್ಲಿ ಇದೆಯಂತೆ. ಅದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ನಾನು ಹುಟ್ಟಿದ್ರೆ, ನಾನು ಮಾಸ ಆದರೆ ಧನುರ್ಮಾಸನೇ ತುಂಬ ಇಷ್ಟ ಆಗಿರೋದು ಅಂತ ಅಂದ್ಬಿಟ್ಟು ಕೃಷ್ಣ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಧನುರ್ಮಾಸಗಳಿಗೆ ದೇವ್ರಿಗೆ ತುಂಬ ಪ್ರಿಯವಾದ ಮಾಸ ಇದು. ಸೊ ಆ ಟೈಮ್ನಲ್ಲಿ ನಾವು ಪೂಜೆಗಳು ಮಾಡಿದ್ರೆ ದೇವ್ರಿಗೆ ನಮ್ಮ ಪೂಜೆ ತಲುಪುತ್ತೆ, ಹಾಗೂ ನಮ್ಮ ಏನು ಬೇಡ್ಕೊಳ್ತೀವೋ ಅದು ಒಂದು ಆಗತ್ತೆ ಅಂತಲೂ ಕೂಡ ನಾವು ಅಂದ್ಕೊಳ್ಬೋದು. ನಾವು ಮನುಷ್ಯರು, ನಾವು ಹುಲುಮಾನವರು, ನಮಗೆ ದೇವ್ರ ಪೂಜೆ ಮಾಡಬೇಕಂದ್ರೆ ಏನು ಬೇಡ್ಕೊಳ್ತೀವಿ, ಏನಾಗುತ್ತೆ, ನಮಗೆ ಏನು ಸಕ್ಸಸ್ ಆಗುತ್ತೆ ಅನ್ನೋದೇ ನಮಗೆ ಫಸ್ಟ್ ತಲೆಯಲ್ಲಿರೋದು. ಆ ಥರ ನಾವು ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಬೇಕು, ಏನಾದರೂ ಒಂದು ನಮಗೂ ಒಂಚೂರು ಪುಣ್ಯ ಲಭಿಸ್ಬೇಕು ಅನ್ನೋದಾದರೆ ಧನುರ್ಮಾಸದಲ್ಲಿ ಬೆಳಗಿನ ಜಾವ 4ರಿಂದ 6 ದೇವಸ್ಥಾನಗಳಿಗೆ ಹೋದರೆ, ಇಲ್ಲದೆ ಹೋದರೆ ಮನೇಲೇ ಏನಾದರೂ ಪೂಜೆಗಳು ಎಲ್ಲ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಒಂದು ಫೈನಲ್ ಒಂದು ಜಿಸ್ಟ್ ಇದು ಧನುರ್ಮಾಸದ ಬಗ್ಗೆ ಹೇಳಬಹುದು. ಧನುರ್ಮಾಸದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕಿ, ಮೇಯ್ನ್ ಅದೇ ಇದರಲ್ಲಿರೋದು, ಸೂರ್ಯ ಭಗವಾನ್ ಬೇಡ್ಕೊಳ್ಳೋದು, ಗುರುಗೆ ಬೇಡ್ಕೊಳ್ಳೋದು, ನಾರಾಯಣನ ಸ್ತುತಿಸೋದು, ಇದೇ ಈ ಮಾಸದಲ್ಲಿ ಬರೋ ವಿಶೇಷ ಪೂಜೆಗಳು ಅಂತ ಹೇಳ್ಬೋದು. ನಾವು ಬೆಳಗ್ಗೆ ಎದ್ದು ಸೂರ್ಯ ಭಗವಾನ್ಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಮನೆ ಮುಂದೆ ತೊಳೆದು ರಂಗೋಲಿ ಹಾಕಿ, ಆಮೇಲೆ ಅದರಲ್ಲಿ ದೀಪ ಬೇಕಾದರೂ ಇಡ್ಬೋದು ರಂಗೋಲಿ ಮೇಲೆ, ಇಲ್ಲ ಹೂಗಳಿಂದ ಅಲಂಕಾರ ಬೇಕಾದರೂ ಮಾಡ್ಬೋದು. ಯಾರಿಗೆ ಮನೆ ಮುಂದೆ ಎಲ್ಲ ಜಾಗ ಇಲ್ಲ ಅಂತ ಅಂದರೆ ಮನೆ ಹೊಸಲೇನೆ ತೊಳೆದ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು, ಇದು 4ರಿಂದ 6 ಮಾತ್ರ
ಧನುರ್ಮಾಸದ ಪೂಜೆ ವಿಶೇಷತೆ ಅದು ಫಸ್ಟ್ ನಾವು ತಿಳ್ಕೊಂಡ್ಬಿಟ್ರೆ ಒಳ್ಳೆಯದು. ಈ ಟೈಮ್ನಲ್ಲಿ ಮಾಡ್ಬೋದು, ಆ ಟೈಮ್ನಲ್ಲಿ ಮಾಡ್ಬೋದು ಅನ್ನೋದು ಒಂದು ಸಂದಿಗ್ಧ ಒಂದು ಕನ್ಫ್ಯೂಷನ್ನೇ ನಮಗಿರಲ್ಲ. 4ರಿಂದ 6 ನೀವು ಪೂಜೆಗಳೆಲ್ಲವುದು ನಾವುಗಳು ಎಲ್ಲ ಮಾಡ್ಬೋದು, ದೇವಸ್ಥಾನಕ್ಕೆಲ್ಲನೂ ಹೋಗ್ಬೋದು. ರಾತ್ರಿ ಹೊತ್ತು ರಂಗೋಲಿ ಹಾಕ್ಬೋದಾ ಅಂತ ಅಂದ್ಬಿಟ್ಟು ಸುಮಾರು ಜನ ನನಗೆ ಮುಂಚಿನ ವಿಡಿಯೋನಲ್ಲಿ ಕೇಳಿದ್ರು. ರಾತ್ರಿ ಹೊತ್ತು ರಂಗೋಲಿ ಹಾಕಬಾರ್ದು. ರಾತ್ರಿ ಹೊತ್ತು ರಂಗೋಲಿ ಹಾಕಿದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ರಾಕ್ಷಸರು ಪಿಶಾಚಿಗಳು ಓಡಾಡಿರುತ್ತವೆ ರಾತ್ರಿ ಹೊತ್ತೆಲ್ಲ. ಸೊ ಬೆಳಗ್ಗೆ ಹೊತ್ತು ಯಾವಾಗಲೂ ಅದನ್ನೆಲ್ಲ ತೊಳೆದು ಆಮೇಲೆ ರಂಗೋಲಿ ಹಾಕಿ ಆಮೇಲೆ ನಾವು ದೇವ್ರ ಪೂಜೆ ಮಾಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಹಿರಿಯರ ಕಾಲದಿಂದನೂ ತುಂಬ ಹಿಂದಿನವರು ತಿಳಿದವರೆಲ್ಲನೂ ಹೇಳ್ತಾರೆ. ಅದರಿಂದ ರಾತ್ರಿ ಹೊತ್ತು ರಂಗೋಲಿ ಹಾಕಬಾರ್ದು. ರಾತ್ರಿ ಹೊತ್ತು ತೊಳೆದ್ಬಿಟ್ಟು ಮಲಗಿಬಿಡ್ಬೋದಾ, ಬೆಳಗ್ಗೆ ಹೊತ್ತು ರಂಗೋಲಿ ಹಾಕ್ಬೋದಾ ಅಂದ್ರೂ ಅದಕ್ಕೂ ಕೂಡ ಇಲ್ಲ. ಬೆಳಗ್ಗೆ ಹೊತ್ತೇನೆ ಕಸ ಗುಡಿಸಿ ಎಷ್ಟಾಗುತ್ತೆ ಅಷ್ಟು, ತುಂಬ ದೊಡ್ಡದಾಗಿ ರಂಗೋಲಿ ಹಾಕಿ ತುಂಬ ಎಲ್ಲ ಧಾಮ್ ಧೂಮ್ ಅಂತ ಏನು ಮಾಡೋ ಹಾಗಿಲ್ಲ. ಬೆಳಗ್ಗೆ ಹೊತ್ತು ಎಷ್ಟಾಗುತ್ತೋ ಅಷ್ಟೇ ರಂಗೋಲಿ ಹಾಕ್ಬಿಟ್ಟು, ಇಲ್ಲ ಹೊಸಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ದೀಪ ಇಟ್ಬಿಟ್ಟು ಬಾಗ್ಲದ ಹೊಸಲಲ್ಲಿ ದೀಪಗಳೆಲ್ಲ ಇಟ್ಬಿಟ್ಟು, ಇಲ್ಲ ರಂಗೋಲಿ ಮೇಲೆ ದೀಪ ಇಟ್ಟು ಹೂವು ಇಟ್ಬಿಟ್ಟು ನಾವು ನೆಕ್ಸ್ಟ್ ಪೂಜೆಗಳು ಸ್ಟಾರ್ಟ್ ಮಾಡೋದು, ಇಲ್ಲ ದೇವಸ್ಥಾನಕ್ಕೆ ಹೋಗೋದು ಎಲ್ಲವುದು ಒಳ್ಳೆಯದು. ಮತ್ತು ಈ ಮಾಸನ ಶೂನ್ಯ ಮಾಸ ಅಂತ ಕರೀತಾರೆ ಅಂತ ಹೇಳಿದೆ. ಶೂನ್ಯ ಮಾಸ ಅಂತ ಅಂದರೆ ಅದೊಂಥರ ಕೆಟ್ಟದ್ದು ಹಾಗೆಲ್ಲ ಅಲ್ಲ. ಶೂನ್ಯ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿರೋ ಜಂಜಾಟಗಳು, ಈರ್ಷೆ, ಅಸೂಯೆ ಎಲ್ಲ ನಮ್ಮದು ಒಂದು ಭಾವನೆಗಳಿದೆಯಲ್ಲ, ಸಾಮಾನ್ಯ ಮನುಷ್ಯದು ಕೆಲವು ಕೆಟ್ಟ ಆಲೋಚನೆಗಳು, ಕೆಟ್ಟ ಗುಣಗಳು ಅದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಶೂನ್ಯ ಮಾಡಿ, ಅದನ್ನೆಲ್ಲ ಝೀರೋ ಮಾಡಿ ದೇವ್ರ ಕೃಪೆಗೆ ಪಾತ್ರರಾಗೋ ಥರ ಇದರಿಂದ ಆಚೆ ಬಂದು ದೇವ್ರ ಪೂಜೆಗಳು, ಭಜನೆಗಳು ಎಲ್ಲ ಮಾಡಬೇಕು ಅನ್ನೋದೊಂದೇ ಒಂದು ಅರ್ಥನೇ ಶೂನ್ಯ ಮಾಸ ಅಂತ ಅಂದರೆ. ಮತ್ತು ಈ ಶೂನ್ಯ ಮಾಸದಲ್ಲಿ ಮದುವೆ ಎಲ್ಲ ಮಾಡಬಾರ್ದು, ಒಳ್ಳೊಳ್ಳೆ ಫಂಕ್ಷನ್ಗಳೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದು, ಅದು ನಿಜ. ಯಾಕೆ ಅಂದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ನೂ ಇದೆ. ಈ ಸಮಯದಲ್ಲಿ ಶೂನ್ಯ ಮಾಸದಲ್ಲಿ ನಾನು ತುಂಬ ಜನ ಹಿರಿಯರನ್ನ ಕೇಳಿರೋದು, ಅವರು ಒಂದು ಕರೆಕ್ಟ್ ರೀಸನ್, ಸೈಂಟಿಫಿಕ್ ರೀಸನ್ ಏನು ಹೇಳಿದ್ರಂತ ಅಂದರೆ, ಈ ಟೈಮ್ನಲ್ಲಿ ಮನಸ್ಸು ಯಾರ್ದು ಸರಿ ಇರಲ್ವಂತೆ. ಅಂದರೆ ಒಂಥರ ನೆಗೆಟಿವಿಟಿ ತುಂಬಿಕೊಂಡಿರುತ್ತೆ ಮನಸ್ಸಿನಲ್ಲಿ, ಏನೋ ಗೊಂದಲ, ಏನೋ ಜಗಳ ಮಾಡೋಣ ಅನ್ನೋದೊಂದು ಗುಣಗಳು, ಏನೋ ಸಿಟ್ಟು, ಕೋಪ ಎಲ್ಲ ಜಾಸ್ತಿ ಇರುತ್ತಂತೆ. ಸೊ ಅದಕ್ಕೇ ಕರೆಕ್ಟ್ ಡಿಸಿಷನ್ನು ನಾವು ಈ ಟೈಮ್ನಲ್ಲಿ ಯಾವುದು ಮದುವೆ ಆಗಲಿ, ಮುಂಜಿ ಆಗಲಿ, ಯಾವುದೇ ಒಂದು ಹೊಸ ವೆಹಿಕಲ್ ತೊಗೊಳ್ಳೋದಾಗಲಿ, ಯಾವುದೇ ಒಂದು ಮನೆ ಕಟ್ಟೋದಾಗಲಿ, ಏನೇ ಒಂದು ಒಳ್ಳೆ ಶುಭ ಕಾರ್ಯಗಳು ನಮಗೆ ಜೀವನ ಪೂರ್ತಿ ನಿಲ್ಲೋ ಅಂಥದ್ದು ಕಾರ್ಯಗಳೆಲ್ಲ ಮಾಡಬೇಕಾದ್ರೆ ನಮ್ಮ ಮನಸ್ಸಿಂದ ಒಂದು ಕರೆಕ್ಟ್ ಡಿಸಿಷನ್ಗೆ ನಾವು ಬರೋಕ್ಕಾಗಲ್ವಂತೆ. ಸೈಂಟಿಫಿಕಲಿ ಅಂದರೆ ಈ ಮಾಸದಲ್ಲಿ ಆ ವೆದರ್ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಈ ಥರ ಎಲ್ಲ ಪರಿಣಾಮ ಬೀರುತ್ತಂತೆ. ಸೊ ಯಾವಾಗ ನಮಗೆ ಡಿಸಿಷನ್ ಕರೆಕ್ಟಾಗಿ ತೊಗೊಳಕ್ಕಾಗೋದಿಲ್ವೋ ಆ ಫಂಕ್ಷನ್ನ ಕೆಲಸಗಳನ್ನ ಆದಷ್ಟು ಮುಂದೂಡೋದು ಒಳ್ಳೆಯದು. ಮನಸ್ಸಿನ ಪರಿಸ್ಥಿತಿ ಚೆನ್ನಾಗಾದಾಗ ಅವ್ರ ಕರೆಕ್ಟ್ ಡಿಸಿಷನ್ ತೊಗೊಂಡು ಮುಂದುವರಿಯೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ಮಾಸದಲ್ಲಿ ಮದುವೆಗಳು ಏನು ಮಾಡಬಾರ್ದು ಅಂತ ಹೇಳ್ತಾರಂತೆ. ಇದಾದಮೇಲೆ ನಾವು ಈ ತಿಂಗಳನ್ನ ನಮ್ಮ ಮನಸ್ಸಿನ ಜಂಜಾಟ ಅಂದರೆ ಶೂನ್ಯ ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ದೇವ್ರ ಪೂಜೆ ಮಾಡಬೇಕು ಅಂತ ಆಲ್ರೆಡಿ ಹೇಳಿದೆ. ಸೊ ಈ ಥರ ನೀವು ಮದುವೆ ಇದರಲ್ಲಿ ನಾವು ಗಮನ ಹರಿಸ್ಬಿಟ್ರೆ ದೇವ್ರನ್ನ ಪಠಿಸೋದು, ದೇವ್ರನ್ನ ಭಜಿಸೋದು ನಾವು ಡೈವರ್ಟ್ ಆಗಿಬಿಡ್ತೀವಿ ನಮ್ಮ ಮೈಂಡಲ್ಲಿ ಅಂತ ಅಂದ್ಬಿಟ್ಟು ಕೂಡ ಈ ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರಂತೆ. ಅಂದರೆ ಎಸ್ಪೆಷಲಿ ನಾವೇನು ತಿಳ್ಕೊಳ್ಬೇಕಂದ್ರೆ ಈ ಒಂದು ತಿಂಗಳು ಪೂರ್ತಿ ಭಗವಂತನ ನಾಮಸ್ಮರಣೆ ಮಾತ್ರ ಮಾಡಬೇಕು. ಅದರಿಂದ ಆ ಕಡೆ ಈ ಕಡೆ ನಮ್ಮ ಮನಸ್ಸು ಅಕ್ಕಪಕ್ಕ ಹೋಗೋದನ್ನ ತಡೆಗಟ್ಟಬೇಕು. ಅದಕ್ಕೋಸ್ಕರ ಇದೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಕೆಲವರು ನನಗೆ ಕೇಳಿದ್ರು, ಮದುವೆ ಮುಂಜಿ ಅದೆಲ್ಲ ಮಾಡಬಾರ್ದು, ಈ ಸೀಮಂತ ಅದೆಲ್ಲ ಮಾಡ್ಬೋದಾ ಅಂತ ಕೇಳಿದ್ರು. ಸೀಮಂತ ಎಲ್ಲ ಮಾಡ್ಬೋದಂತೆ. ಯಾಕೆ ಅಂದರೆ ಈಗ 7th month 9th month ಅಲ್ಲ ಆ ಥರನೇ ಮಾಡಬೇಕು ಅಂತ ಇರುತ್ತಲ್ವಾ ಶಾಸ್ತ್ರಗಳು. ಅದಕ್ಕೋಸ್ಕರ ಶ್ರೀಮಂತ ಮಾತ್ರ ಈ ಟೈಮ್ನಲ್ಲಿ ಧನುರ್ಮಾಸದಲ್ಲಿ ಮಾಡ್ಬೋದಂತೆ. ಇನ್ನೊಂದು ರೀಸನ್ ಏನು ಗೊತ್ತಾ, ಈ ಟೈಮ್ನಲ್ಲಿ ಯಾವುದೇ ಬೀಜಗಳು, ಯಾವುದೇ ಸಸಿಗಳು, ಯಾವುದೇ ಗಿಡಗಳು ಏನೇ ಹಾಕಿದ್ರೂ ಮೊಳಕೆನೇ ಬರೋದಿಲ್ವಂತೆ. ಅದು ಅಂದರೆ ಇದು ಮೊಳೆಯೋದೇ ಇಲ್ವಂತೆ. ಅದರಿಂದನೂ ಕೂಡ ಈ ಸಂತಾನೋತ್ಪತ್ತಿ ಎಲ್ಲದೂ ನಾಶ ಆಗಿಬಿಡುತ್ತೆ. ಮತ್ತು ಅವ್ರಿಗೆ ಅದರಿಂದನೇ ಏನಾದರೂ ಕೆಟ್ಟದಾಗ್ಬಿಡುತ್ತೆ, ಮುಂದೇನೂ ಒಂದು ಮಕ್ಕಳಾಗದೇ ಇರೋದು ಎಲ್ಲ ಒಂದು ರೀಸನ್, ಇದೇ ಒಂದು ರೀಸನ್ಗೆ ಕಾರಣ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಮಾಸದಲ್ಲಿ ಮದುವೆ ಕೂಡ ಮಾಡೋದಿಲ್ವಂತೆ. ಸೊ ಈ 3 ರೀಸನ್ನಿಂದನೂ ನನಗೇನೋ ಇದು ನಿಜವಾಗ್ಲೂ ಎಲ್ಲರೂ ಒಪ್ಕೊಳ್ಳೋ ಅಂಥದ್ದು ಅಂತ ನಂಗೆ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ. ಧನುರ್ಮಾಸದ ಮೋಸ್ಟ್ ಇಂಪಾರ್ಟೆಂಟ್ ವಿಶೇಷತೆ ಏನಂತ ಅಂದರೆ ಬೆಳಗ್ಗೆ ಏಳದೆ
ಬೆಳಗ್ಗೆ ಎದ್ದು ಆ ಗಾಳಿ ನಮಗೆ ತಗಲಿ, ಆ ಸೂರ್ಯ ಭಗವಾನ್ಗೆ ನಾವು ನಮಸ್ಕಾರ ಮಾಡಿ ರಂಗೋಲಿ ಹಾಕೋದು, ದೇವ್ರ ಪಠಣೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಇದೇ ವಿಶೇಷತೆ. ಎಲ್ಲ ಬೇರೆದು ಎಲ್ಲದು ನೆಕ್ಸ್ಟ್. ಇದರಲ್ಲಿ ಸಿಂಪಲ್ ಪೂಜೆ, ದೇವ್ರ ನಾಮಸ್ಮರಣೆ. ಯಾಕೆಂದರೆ ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಮಕ್ಕಳನ್ನ ಎಬ್ಬಿಸ್ತೀವಿ. ಮಕ್ಕಳನ್ನ ಎಬ್ಬಿಸಿ ಹೆಂಗೆಂಗೋ ಯಾವುದೋ ಟೈಮಲ್ಲಿ ಎಬ್ಸೋದಕ್ಕಿಂತ ಅವ್ರಿಗೆ ಒಂದು ಒಳ್ಳೆ ಮಾತಾಡಿ ಗುಡ್ ಮಾರ್ನಿಂಗ್ ಹಾಗೆ ಹೀಗೆ ಕನ್ನ ಚೆನ್ನಾಗಿದೆಯಾ ಅಂತ ಎಬ್ಸೋದಕ್ಕೂ, ನಾರ್ಮಲಾಗಿ ರೇಗಿ ಎಬ್ಸೋದಕ್ಕೂ ನಾರ್ಮಲಾಗಿ ಎಬ್ಸೋಕ್ಕೂ ಹೇಗೆ ಡಿಫ್ರೆನ್ಸ್ ಇದೆಯೋ ಹಾಗೆಯೇ ದೇವ್ರನ್ನ ಈ ನಮ್ಮ ದೇವ್ರ ನಾಮಗಳು, ಮಂತ್ರಗಳು, ಒಂದು ಭಕ್ತಿಯಿಂದ ಒಂದು ಮೆಡಿಟೇಷನ್ನು ಏನೋ ಒಂದು ಮಾಡಿ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ, ದೇವ್ರಿಗೊಂದು ಪೂಜೆ ಮಾಡಿ, ಇಲ್ಲ ಮನೇಲಿ ಏನೂ ಆಗಲಿಲ್ವಾ ಒಂದು ರಂಗೋಲಿ ಹಾಕಿ ಒಂದು ದೇವ್ರಿಗೆ ಒಂದು ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರ ಪಠಣೆ ಮಾಡಿಕೊಂಡು ದೇವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ದೊಡ್ಡ ವಿಶೇಷತೆ. ಇದ್ರ ಜೊತೆಗೆ ಈ ಗಾಳಿ ನಮಗೆ ಬೇರೆ ಯಾವ ಮಾಸದಲ್ಲೂ ಸಿಗೋದಿಲ್ಲ. ಈ ಧನುರ್ಮಾಸದಲ್ಲಿ ಮಾತ್ರ ಇಂಥ ಒಳ್ಳೆ ಗಾಳಿ ನಮಗೆ ಸಿಗೋದು. ಅದು ಓಝೋನ್ ಲೇಯರು ಅದಕ್ಕೆ ರೀಸನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇಂಥ ಒಳ್ಳೆ ಗಾಳಿ ಸಿಗೋದು, ಇಂಥ ಒಳ್ಳೆ ವಾತಾವರಣ ಸಿಗೋದು ಧನುರ್ಮಾಸದಲ್ಲಿ ಮಾತ್ರ. ಈ ಧನುರ್ಮಾಸನ ನಮ್ಮ ಜೀವನದಲ್ಲಿ ಬಂದಿರೋದನ್ನು ಆದಷ್ಟು ನಾವು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಈ ಧನುರ್ಮಾಸದಲ್ಲಿ ಆದಷ್ಟು ಮಕ್ಕಳುಗಳನ್ನು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು ಟ್ರೈ ಮಾಡಿ. ಮುಂಚೆನೇ ಅವ್ರಿಗೆ ಮೆಂಟಲಿ ಪ್ರಿಪೇರ್ ಮಾಡಿ ನಾಳೆ ದಿವಸ ದೇವಸ್ಥಾನಕ್ಕೆ ಹೋಗಬೇಕು, ಬೆಳಗ್ಗೆ ಎದ್ದೇಳಿ ಈ ಗಾಳಿ ಎಲ್ಲದು ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ನಂಗೆ ಇನ್ನೊಂದು ವಿಷಯ ಹೇಳಬೇಕು. ಧನುರ್ಮಾಸದಲ್ಲಿ ಯಾಕೆ ಅಷ್ಟೊಂದು ದೇವರ ಸ್ತೋತ್ರಗಳು, ನಾಮ ಭಜನೆಗಳು, ಅಷ್ಟೋತ್ರಗಳು, ಅಭಿಷೇಕಗಳು ಯಾಕೆ ನಡೆಯುತ್ತೆ ಅಂತ ಅಂದರೆ ದೇವಾನ್ ದೇವತೆಗಳೆಲ್ಲರೂ ಭಾಗವಹಿಸ್ತಾರಂತೆ. ದೇವತೆಗಳೆಲ್ಲ ದೇವ್ರ ಪೂಜೆನಲ್ಲಿ ಆ ಟೈಮ್ನಲ್ಲಿ ಭಾಗವಹಿಸ್ತಾರಂತೆ. ಸೊ ಅದಕ್ಕೋಸ್ಕರ ಅದು ತುಂಬ ವಿಶೇಷತೆ ಅಂತ ಹೇಳ್ತಾರೆ. ಈ ಧನುರ್ಮಾಸದ ಪೂಜೆ ಏನಂದರೆ ಬೆಳಗ್ಗೆ ಎದ್ದೇಳೋದು, ರಂಗೋಲಿ ಹಾಕೋದು, ದೇವ್ರನ್ನ ಪಠನೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು. ಇನ್ನೊಂದು ವಿಷಯ ನಾವು ಮಾಡಬೇಕಾಗಿರೋದು ಏನಂತ ಅಂದರೆ ಈ ಧನುರ್ಮಾಸದಲ್ಲಿ ಧನುರ್ ಪೂಜೆ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಮಾಡ್ತಾರೆ, ಅಭಿಷೇಕಗಳೆಲ್ಲ ಮಾಡ್ತಾರೆ. ನಿಮಗೂ ಎಲ್ಲ ಗೊತ್ತು. ಚಿಕ್ಕ ಚಿಕ್ಕ ಊರುಗಳಲ್ಲೂ ಕೂಡ ಬಿಡಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಊರುಗಳಲ್ಲೂ ಮಾಡ್ತಾರೆ. ಆದರೆ ನಮ್ಮ ಕೈನಲ್ಲಿ ಯಾವುದಾದ್ರೂ ಒಂದು ಅಭಿಷೇಕಕ್ಕೆ ಕೊಡೋದು, ಇಲ್ಲದ್ರೆ ಅಭಿಷೇಕಕ್ಕೆ ಮಾಡಬೇಕಾದ್ರೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ತೊಗೊಂಡೋಗಿ ಕೊಡೋದು, ಇಲ್ಲ ಮೊಸರು ತೊಗೊಂಡೋಗಿ ಕೊಡೋದು, ಏನಾದರೂ ಒಂದು ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅಭಿಷೇಕಕ್ಕೆ ಕೊಡೋಷ್ಟು ದುಡ್ಡು ಶಕ್ತಿ ಎಲ್ಲರ ಕೈನಲ್ಲೂ ಇರಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂಥರ ಅನುಭವಕ್ಕೆ ಬರೋವಂಥದ್ದು. ಸೊ ಅದಕ್ಕೆ ದೊಡ್ಡ ಅಭಿಷೇಕಕ್ಕೆ ಕೊಡದೆ ಹೋದರೂ ಪರವಾಗಿಲ್ಲ, ಒಂದು ಅರ್ಧ ಲೀಟ್ರ್ ಹಾಲು, ಒಂದು ಅರ್ಧ ಲೀಟ್ರ್ ಮೊಸರು, 1 ಲೀಟ್ರ್ ಮೊಸರು, ಒಂದು ಸ್ವಲ್ಪ ಎಣ್ಣೆ, ಯಾವುದಕ್ಕಾದ್ರೂ ದೀಪಕ್ಕೆ ಎಣ್ಣೆ, ಈ ಥರ ಏನಾದರೂ ಒಂದು ದೇವಸ್ಥಾನಗಳಿಗೆ ಕೊಡೋದು ಅದು ಈ ಸೀಸನಲ್ಲಿ ತುಂಬ ಒಳ್ಳೆಯದು. ಆದರೆ ಕಡಲೆಕಾಳು ಉಸ್ಲಿ ಅದು ತುಂಬ ವಿಶೇಷತೆ ಅಂತ ಹೇಳ್ತಾರೆ. ಕಡಲೆಕಾಳು ಉಸ್ಲಿ, ಪೊಂಗಲ್ಲು ಎಲ್ಲದೂ ದೇವಸ್ಥಾನಕ್ಕೆ ಪ್ರಸಾದವಾಗಿ ಕೊಡೋದು, ನೈವೇದ್ಯಕ್ಕೆ ಕೊಡೋದು ತುಂಬ ವಿಶೇಷತೆ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಚಿಕ್ಕ ಗಣಪತಿ ದೇವಸ್ಥಾನ ಇದ್ದರೆ ಅಲ್ಲಿಗೇನೆ ಒಂದು ಅರ್ಧ ಲೀಟ್ರ್ ಮೊಸರು, ಒಂದು ಸ್ವಲ್ಪ ಕಡಲೆಕಾಳು ಉಸ್ಲಿ ತೊಗೊಂಡೋಗಿ ಕೊಟ್ಟು ಪ್ರಸಾದವಾಗಿ ನೈವೇದ್ಯ ಮಾಡಿಸಿ ಪ್ರಸಾದವಾಗಿ ಹಂಚಿದ್ರೆ ಇನ್ನೂ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಧನುರ್ಮಾಸದಲ್ಲಿ ನಮಗೆ ಮೇನ್ ಬೇಕಾಗಿರೋದಂದರೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದು, ಆ ನಾಮಸ್ಮರಣೆ, ದೇವ್ರದ್ದು ಮಂತ್ರಗಳು, ಅಭಿಷೇಕಗಳು ಎಲ್ಲರದ್ದು ಕಣ್ಣಾರೆ ಕಿವಿಯಾರೆ ಕೇಳೋದು, ನೋಡೋದು. ನಾನು ಇದುವರೆಗೂ ತುಂಬ ವಿಡಿಯೋಗಳು ದೇವ್ರ ಪೂಜೆಗಳ ಬಗ್ಗೆ, ದೇವ್ರದ್ದು ಯಾವ ಥರ ಬೇರೆ ಬೇರೆ ಪೂಜೆಗಳು ಮಾಡೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಬಂದಿರೋ ಸುಮಾರು ಪ್ರಶ್ನೆಗಳದೆಲ್ಲ ಒಂದೆರಡು ಈ ಧನುರ್ಮಾಸದಲ್ಲಿ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಕೂಡ ಈ ವಿಡಿಯೋನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇದು ಧನುರ್ಮಾಸದ ವಿಶೇಷತೆನೇ. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾನು, ಮದುವೆ ಆಗದಿರೋ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಈ ಧನುರ್ಮಾಸದಲ್ಲಿ ಪೂಜೆ ಮಾಡೋದು ಹಾಗೂ ಬೇಡ್ಕೊಳ್ಳೋದು ತುಂಬ ವಿಶೇಷತೆ. ಈ ಸರ್ತಿದು ವಿಶೇಷತೆ ನಾನು ದೊಡ್ಡವರಿಂದ ತಿಳ್ಕೊಂಡಿರೋದು ಏನು ಅಂತ ಅಂದರೆ, ಅರಿಶಿನದ ಹತ್ತಿ, ನಾವು ಹೂ ಬತ್ತಿ, ಇದು ಮಂಗಳಾರತಿ ಬತ್ತಿ, ದೀಪದ ಬತ್ತಿ ಬರುತ್ತೆ ನೋಡಿ, ಅದನ್ನು ಒಂಚೂರು ನೀರು, ಒಂದು ತೊಟ್ಟು ನೀರು ಹಾಕಿ ಅರಿಶಿನ ಕಲಿಸ್ಬಿಟ್ಟು ಆ ತಿರಿನ ಅಂದರೆ ಅದು ಬತ್ತಿನ ಅರಿಶಿನದ ಬತ್ತಿ ಥರ ಮಾಡ್ಕೊಂಡ್ಬಿಟ್ಟು, ಅರಿಶಿನ ಹಾಕಿ ಬತ್ತಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ 30 ದಿವಸನೂ ತುಪ್ಪದ ದೀಪ ದೇವ್ರ ಮುಂದೆ ಆಗಲಿ ಇಲ್ಲ ದೇವಸ್ಥಾನದಲ್ಲೇ ಆಗಲಿ, ಮನೇಲಿ ದೇವ್ರ ಮುಂದೆ ಹಚ್ಚಿದ್ರೂ ಪ್ರಾಬ್ಲಮ್ ಇಲ್ಲ, ಹಚ್ಚಿದ್ರೆ 30 ದಿವಸನೂ ಒಳ್ಳೆ ಗಂಡ ಸಿಗ್ತಾನೆ, ಒಳ್ಳೆ ಹೆಂಡತಿ ಸಿಗ್ತಾಳೆ, ಅಂದರೆ ಬೇಗ ಮದುವೆ ಆಗುತ್ತೆ. ಅಂದರೆ ಈ ಮದುವೆಯಲ್ಲಿ ಇರೋ ಪ್ರಾಬ್ಲಮ್ಸು, ಅಬ್ಸ್ಟಕಲ್ಸ್ ಎಲ್ಲದನ್ನು ಕಡಿಮೆ ಆಗಿ ಬೇಗ ಮದುವೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಹಿರಿಯರು ಹೇಳ್ತಾರೆ. ಇನ್ನೊಂದು ಸರ್ತಿ ಹೇಳ್ತೀನಿ, 1-2 ಡ್ರಾಪ್ ನೀರು ಹಾಕ್ಕೊಂಡು ಅರಿಶಿನಕ್ಕೆ ಅರಿಶಿನ ಕಲಿಸ್ಬಿಡಿ. ಅರಿಶಿನ ಕಲಿಸ್ಬಿಟ್ಟು ನಾವು ಬತ್ತಿ ಹಾಕ್ತೀವಲ್ವ ದೀಪಕ್ಕೆ, ಆ ಬತ್ತಿನ
ಇದರಲ್ಲಿ ನೆನೆಸ್ಬಿಟ್ಟು ಹೀಗೆ ಉಜ್ಬಿಡಿ, ಕೈನಲ್ಲಿ ಉಜ್ಜಿದ್ರೆ ಒಂಥರ ಅರ್ಶಿನದ ಬತ್ತಿ ಆದಾಗ ಆಗುತ್ತೆ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಆ ಬತ್ತಿ ಉರಿಯೋದಿಲ್ಲ ಚೆನ್ನಾಗಿ. ಸೊ ಅದಕ್ಕೆ 1-2 ಡ್ರಾಪ್ ಅರ್ಶಿನ ಒಂಚೂರು ಅದು ಗಟ್ಟಿ ಆಗೋ ಥರ ಮಾತ್ರ ಹಾಕಿ ಬತ್ತಿನ ಹೀಗೆ ಮಾಡಿದ್ರೆ ಅರ್ಶಿನದ ಬತ್ತಿ ಆಗೋದ್ರಿಂದ ಅದರಲ್ಲಿ ತುಪ್ಪದ ದೀಪ ಹಚ್ಬೇಕು. ಆ ಬತ್ತಿ ದೀಪಕ್ಕೆ ಹಾಕಿ ತುಪ್ಪದ ದೀಪ ಹಚ್ಬಿಟ್ಟು 30 ದಿವಸನೂ ಬೇಡ್ಕೊಂಡ್ರೆ ಮದುವೆ ಆಗದೆ ಇದ್ದವ್ರಿಗೆ ಬೇಗ ಮದುವೆ ಆಗುತ್ತೆ. ಮತ್ತು ಅವ್ರವ್ರದ್ದೇ ಇಚ್ಛೆಗಳು ಬೇರೆ ಬೇರೆ ಇರುತ್ತೆ. ನಂಗೆ ಇಂಥ ಗಂಟ ಬೇಕು, ಇಂಥ ಹೆಂಡತಿ ಬೇಕು ಅಂತ ಅಂದ್ಬಿಟ್ಟು, ನಮ್ಗೆ ಲೈಫ್ ಪಾರ್ಟ್ನರ್ ಈ ಥರ ಬೇಕು ಅಂತ ತುಂಬ ಜನದ ಬೇಡಿಕೆಗಳು ಈಡೇರುತ್ತೆ ಅಂತ ಅಂದ್ಬಿಟ್ಟು ದೊಡ್ಡವ್ರು ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಮಕ್ಕಳೇ ಆಗಿಲ್ಲ ಅಂತ ಅಂದ್ಬಿಟ್ಟು ಈ ಧನುರ್ಮಾಸದಲ್ಲಿ ಏನು ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೇಳಿದ್ರು. ನಾನು ಇದನ್ನು ದೊಡ್ಡವ್ರು ಕೇಳಿದಾಗ ಏನು ಹೇಳಿದ್ರು ಅಂದರೆ, ಅರಳಿ ಮರ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಹಾಕಿ ದೇವ್ರನ್ನ ಬೇಡ್ಕೊಂಡ್ರೆ, ಅಂದರೆ ಗಣಪತಿನ ಬೇಡ್ಕೊಂಡ್ರೆ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಏನು ಕರೆಕ್ಟ್ ಮೆಥಡ್ ಅಂತ ಅಂದರೆ, ಅರಳಿ ಮರದ ಕೆಳಗಡೆ ಗಣಪತಿ ಹಾಗೆ ಸಪ್ರೇಟಾಗಿ ಏನಾದರೂ ಇದ್ದರೆ ನೀರಿಂದ ಅಭಿಷೇಕ ಮಾಡ್ಬೋದು. ಅಂದರೆ ನೀವೇ ಮನೆಯಿಂದ ಮಡಿಲಿ ನೀರು ತೊಗೊಂಡೋಗಿದ್ದು ನೀರು ಅಭಿಷೇಕ ಮಾಡ್ಬೋದು. ಆ ಗಣಪತಿ ತಲೆ ಮೇಲೆ ನೀರು ಹಾಕ್ಬೋದು ಅಂತಂದರೆ ನೀರು ಹಾಕ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ಮಕ್ಕಳಾಗದೇ ಇದ್ದವ್ರಿಗೆಲ್ಲ ಮಕ್ಕಳಾಗುತ್ತೆ ಅಂತಲೂ ಈ ಧನುರ್ಮಾಸದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಎಷ್ಟೊಂದು ಪೂಜೆಗಳು ಹೇಳ್ತೀರಾ, ಇಷ್ಟೊಂದು ಪೂಜೆಗಳು ಮಾಡಬೇಕಾ, ಯಾವ್ಯಾವ್ದು ಮಾಡೋದು ಅಂತ ಒಂದೇ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು. ಏನೂ ಇಲ್ಲ. ಈ ಮಾರ್ಗಶಿರ ಮಾಸದಲ್ಲಿ, ಧನುರ್ಮಾಸದಲ್ಲಿ ಮಕ್ಕಳಾಗಬೇಕು ಅಂತ ಅಂದ್ಕೊಳ್ಳೋರು ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡಿ ಬೇಡ್ಕೊಂಡು ವಿನಾಯಕನ ಪೂಜೆ ಮಾಡಿದ್ರೇ ಸಾಕು. ಮದುವೆ ಆಗಬೇಕು ಅನ್ನೋ ಹೆಣ್ಣು ಗಂಡು ಮಕ್ಕಳುಗಳು ಅರ್ಶಿನದ ಬತ್ತಿ ಮಾಡಿ ತುಪ್ಪದ ದೀಪ ಹಚ್ಚಿದ್ರೂ ಸಾಕು. ಮತ್ತು ನಾಳೆ 16ರಿಂದ ನೆಕ್ಸ್ಟ್ ಮಂತ್ 13 ಜನವರಿ 13 ತನಕನೂ ಈ ಧನುರ್ಮಾಸದ ಪೂಜೆ ನಡೆಯುತ್ತೆ. ಅಂದರೆ 29 ದಿವಸ ಆಗುತ್ತೆ. 29 ದಿವಸ ಅಲ್ಲದೆ 30 ದಿವಸ ಈ ಪೂಜೆಗಳು ಎಲ್ಲ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಯಾವುದು ಈ ತುಪ್ಪದ ದೀಪ ಹಚ್ಚೋರು, ದೇವಸ್ಥಾನಕ್ಕೆ ಹೋಗೋಕ್ಕೆ ಏನಾದರೂ ಬೇಡ್ಕೊಳ್ಳೋರು ಎಲ್ಲರೂ, ಆದ್ರೂ ಎಲ್ಲರಿಗೂ ಹೋಗೋದು ತುಂಬ ಒಳ್ಳೆಯದು. ಎಲ್ಲರೂ ಕೂಡ ದೇವ್ರನ್ನ ಬೇಡ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಬೆಳಗ್ಗೆ 4 ಗಂಟೆ ಅಂದಿದ ತಕ್ಷಣ 4 ಗಂಟೆಗೆ ಹೇಳ್ಬೇಕಾ, ಹೇಗೆ ಹೇಳೋದು, ಹಾಗೆ ಹೀಗೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಮನಸ್ಸಿದ್ರೆ ಮಾರ್ಗ ಅಲ್ವಾ. ಎಲ್ಲ ನೀವು ಮಕ್ಕಳನ್ನು ಹಾಗೆ ಮೆಂಟಲಿ ಪ್ರಿಪೇರ್ ಮಾಡಿಬಿಡಿ. ಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು. ನಾವೂ ಕೂಡ ಅಷ್ಟೇ, ಬೆಳಗ್ಗೆ ಬೇಗ ಹೇಳಬೇಕು. 3:45 ಎದ್ದರೆ ಎಲ್ಲ ಸರಿ ಹೋಗುತ್ತೆ. 3:45 ಎದ್ದರೆ 4:15 ತನಕನೂ ನಮ್ಮ ಸ್ನಾನ ಪಾನ ಅದೆಲ್ಲ ಮಾಡಿಕೊಂಡು 4:15 ನಾವು ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿ ದೇವ್ರ ಮುಂದೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಎಲ್ಲ ಆಗೋಷ್ಟರಲ್ಲಿ 4:15 ಆಗುತ್ತೆ. 4:15ಗೆ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊರಟ್ರೆ ಆ ಸುಖನೇ ಬೇರೆ. ಯಾವ ಲಕ್ಷ ಕೋಟಿ ಕೊಟ್ಟರು ಆ ಸಮಾಧಾನ, ಆ ನೆಮ್ಮದಿ, ಆ ಥಂಡಿ ಗಾಳಿನಲ್ಲಿ, ಆ ಒಳ್ಳೆ ವೆದರಲ್ಲಿ ಏನು ಕೊಟ್ಟರು ಸಿಗಲ್ಲ ನಮ್ಗೆ. ಅವಾಗ ಅನಿಸುತ್ತೆ ನಾವು ಬೆಳಗ್ಗೆ ಎದ್ದು ನಾವಿಷ್ಟು ಕಷ್ಟಪಟ್ಟು ಈ ದೇವಸ್ಥಾನಕ್ಕೆ ಬಂದಿರೋದು ಎಷ್ಟು ಒಳ್ಳೇದಾಯ್ತಲ್ಲ, ಬೆಳಗ್ಗೆ ಎದ್ದಿದ್ದು ಎಷ್ಟು ಒಳ್ಳೇದಾಯ್ತಲ್ವ. ನಾವು ಹೀಗೆ ಹೇಳೋಕ್ಕಾಗಲ್ಲ ಅಂತ ಮಲಗಿದ್ರೆ ನಾವು ಈ ಥರ ಒಳ್ಳೆ ಅನುಭವ ಪಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮಗೆ ನಿಮಗೆ ಕೂಡ ಅನುಭವ ಆಗುತ್ತೆ. ಸೊ ಅದಕ್ಕೆ 3:45ರಿಂದ 4 ಗಂಟೆಗೆ ಎದ್ದು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು. ನನಗೆ ಈ ಟೈಮ್ನಲ್ಲೆಲ್ಲ ನಮ್ಮೂರಿಗೆ ಜ್ಞಾಪಕ ಬರುತ್ತೆ. ನಮ್ಮೂರಿನಲ್ಲಿ ಈಶ್ವರನ ದೇವಸ್ಥಾನದಲ್ಲೆಲ್ಲ ಹಿಂದಿನ ದಿವಸನೇ ಎಳ್ನೀರು ಎಲ್ಲ ತೊಗೊಂಡೋಗಿ ಕೊಡ್ತಾ ಇದ್ವು. ಅಭಿಷೇಕ ಪ್ರಿಯ ಅಲ್ವಾ ಈಶ್ವರ. ಅಭಿಷೇಕಕ್ಕೆ ಎಳ್ನೀರು ಎಲ್ಲ ತೊಗೊಂಡೋಗಿ ಕೊಟ್ಟು ಬೆಳಗ್ಗಿನ ಜಾವನೇ ಎದ್ದು ಆ ಚಳಿ ಗಾಳಿನಲ್ಲಿ ಅಮ್ಮ ರೆಡಿಯಾದ್ಯಾ ಅಂತ ಅಮ್ಮನ ಕೇಳ್ಕೊಂಡು ಅಮ್ಮನಿಗಿಂತ ಮುಂಚೆನೇ ನಾವೇ ರೆಡಿಯಾಗಿ ನಿಂತ್ಕೊಂಡು, ಯಾಕೆಂದರೆ ಅಮ್ಮನಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ದೇವ್ರದ್ದು ದೀಪ ಹಚ್ಚೋದು, ದೇವ್ರ ಹತ್ರ ಕ್ಲೀನ್ ಮಾಡೋದು ಎಲ್ಲ. ನಾವು ರೆಡಿಯಾಗಿ ಹೋಗೋದಕ್ಕೆ ಫ್ರೆಂಡ್ಸ್ಗಳೆಲ್ಲ ಯಾರ್ಯಾರು ಬಂದಿದ್ದಾರೆ ಅವತ್ತು ದೇವಸ್ಥಾನಕ್ಕೆ ಅಂತ ನೋಡೋದು ಅದೊಂಥರ ಸ್ವೀಟ್ ಮೆಮೊರೀಸ್. ಆಮೇಲೆ ಬಿಸಿ ಬಿಸಿ ಪೊಂಗಲ್ ಪ್ರಸಾದ, ಇಲ್ಲದೆ ಹೋದರೆ ಉಸ್ಲಿಗಳು ಎಲ್ಲ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಆ ಚಳಿಲಿ ತಿನ್ಕೊಂಡು ಮನೆಗೆ ಬಂದು ಆ ಡೇನು ಎಷ್ಟು ಫ್ರೆಶ್ ಆಗಿರ್ತಾಯಿತ್ತು ಅಂತ ಇವತ್ತು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಬಟ್ ಟೈಮ್ ಏನು ಮೀರಿಲ್ಲ, ಇವಾಗಲೂ ಕೂಡ ನಾವು ಅನುಭವನ ಪಡ್ಕೊಳ್ಬೋದು. ಯಾವಾಗ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದಾಗ. ಸೊ ನಮ್ಗೆ ಏನಾದರೂ ಒಂದು ಬೇಕು ಅಂತ ಅಂದರೆ ನಮ್ಗೆ ಏನಾದರೂ ಒಂದು ತ್ಯಾಗ ಮಾಡಲೇಬೇಕಲ್ವಾ. ಇದೆಲ್ಲ ಬಿಡಿ ಕ್ಷಣಿಕ. ನೀವು ಜನವರಿ 15 ಆದಮೇಲೆ ನಾವುಗಳು ಎಷ್ಟೊತ್ತು ಮಲಗಿದ್ರೂ ಏನೂ ಇದಾಗಲ್ಲ. ನಮ್ಮ ಕರ್ತವ್ಯಗಳ ಕಡೆ ನಾವು ಗಮನ ಕೊಟ್ಕೊಳ್ಬೋದು. ಆದರೆ ಈ ಒಂದು ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದು
ದೇವಸ್ಥಾನಕ್ಕೆ ಹೋದರೆ ಆ ಅನುಭವ ಏನು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಈ ಧನುರ್ಮಾಸ ಮುಗಿಯೋ ತನಕ ಆದಷ್ಟು ನಾನು ಡೈಲಿ ಧನುರ್ಮಾಸದ ಬಗ್ಗೆ ಏನಾದರೂ ಒಂದು ವಿಶೇಷತೆ, ಏನಾದರೂ ಒಂದು ಚೂರು ವಿಡಿಯೋಗಳಾದ್ರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಹಾಕ್ತೀನಿ ಕೂಡ. ಯಾಕೆಂದರೆ ನಿಮಗೂ ಒಳ್ಳೆಯದಾಗಲಿ, ನಿಮ್ಗೆ ಹೇಳಿಬಿಟ್ಟು ನನಗೂ ಒಂಚೂರು ಏನೋ ಒಂಚೂರು ನಾಲೆಡ್ಜು ಸಿಗುತ್ತೆ. ನಿಮ್ಗೆ ಹೇಳಬೇಕು ಅಂದರೆ ನಾಲೆಡ್ಜ್ ಸಂಪಾದನೆ ಮಾಡ್ತೀನಿ ನಾನು, ನನಗೂ ಯೂಸ್ ಆಗುತ್ತೆ. ಸೊ ಈ ಧನುರ್ಮಾಸದ ವಿಶೇಷತೆ ಹಾಗೂ ಇದ್ರ ಬಗ್ಗೆ ಏನೋ ಒಂಚೂರು ಹೇಳಿದ್ದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಎಲ್ಲರ ಧನುರ್ಮಾಸದ ಈ ಆನಂದದ ಅನುಭವನ, ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ನಮ್ಮ ಜೀವನ ಏನೋ ಒಂದು ಸಾರ್ಥಕತೆ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಈ ಧನುರ್ಮಾಸನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ.